ಎಲ್ರಿಗೂ ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಡೇ ಒಂದು ರಿವ್ಯೂ ಮಾಡಿದ್ರಿ ಹೋಗ್ಬಿಟ್ಟು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಹೆಂಗಿದೆ ಅಂತ ಅದಕ್ಕೆ ಯಾರು ವೆಯ್ಟ್ ಮಾಡಲ್ಲ ಗುರು ಈ ವಿಡಿಯೋಗೆ ವೆಯ್ಟ್ ಮಾಡ್ತಿರೋದು ಗೊತ್ತು ನನಗೆ ಏನಕ್ಕೆ ಅಂತಂದ್ರೆ ಇಲ್ಲೇ ಅದು ಮಜಾ ಇರೋದು ಇವತ್ತು ಡೇ ಎಂಡ್ ಆದಂತ ಟೈಮಲ್ಲಿ ಅವನ ಅಜ್ಜಿ ಏನ್ ಗುರು ಸೀನ್ ಆಗಿದ್ದು ಇವತ್ತು ಇಂಡಿಯಾ 185 ಹೊಡೆದಿರ್ಬೋದು ಇವತ್ತು ಬಟ್ ಡೇ ಎಂಡ್ ಆದಂತ ಟೈಮಲ್ಲಿ ಆ ಒಂದು ಪಾಸಿಟಿವಿಟಿ ತಗೊಂಬಂದಲ್ಲ ಎಲ್ಲ ಟೀಮ್ ಮೆಂಬರ್ಸು ಆ 11 ಜನ ಅಗೇನ್ಸ್ಟ್ ಸಿಂಗಲ್ ಬಾಯ್ ಇದು ಅವನ ಅಜ್ಜಿ ಕ್ರೇಜಿ ಗುರು ಲಿಟ್ರಲಿ ಒಂಥರ ಈ ತರ ಒಂದು ಇವೆಂಟ್ಗಳಾಗೋದು ಸಿಕ್ಕಾಪಟ್ಟೆ ರೇರ್ ಸೀನ್ಸು ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಈ ತರ ಒಬ್ರು ಸ್ಯಾಮ್ ಕಾನ್ಸ್ಟಾನ್ಸ್ ಅಂತ ಒಬ್ಬ ಹುಡುಗಂಗೆ ಇಂಡಿಯನ್ಸ್ ಎಲ್ಲರೂ ಒಬ್ಬಂಗೆ ಹಾಕೊಂಡು ಗುಮ್ಮಿದ್ರು ಗುರು ಅನ್ನೋ ಥರ ಇದಂತೂ ಮೆಮೊರೇಬಲ್ ಆಗಿ ಇದ್ದೇ ಇರುತ್ತೆ ಯಾಕಂದ್ರೆ ಸ್ಯಾಮ್ ಕಾನ್ಸ್ಟೆನ್ಸ್ ಇವತ್ತು ಮಾಡಿದ್ದು ಅದನ್ನೇ 19 ವರ್ಷದ ಹುಡುಗ ನಿಗ್ರಾಕ್ ಬಂದ್ರೆ ಬಿಡ್ತಾರ ಗುರು ಕರುಣೆನೇ ಇಲ್ಲ ಲಿಟ್ರಲಿ 19 ವರ್ಷ ಇಲ್ಲ ಯಾವನ್ಗಾದ್ರೂ ಇಲ್ಲ ಕರುಣೆ ಇದೊಂಥರ ನೋಡೋದು ಹೆಂಗಿತ್ತು ಗೊತ್ತಾಗಿರೋ ಸೀನು 2007 ವರ್ಲ್ಡ್ ಕಪ್ ಅಲ್ಲಿ ಯುವರಾಜ್ ಸಿಂಗಿಗೆ ಫ್ಲಿಂಟ್ ಆಫ್ ಅವರು ಟೀಸ್ ಮಾಡ್ತಿದ್ರು ಏನೋ ಒಂಥರ ರೇಕ್ಸಕ್ಕೆ ಅಂತ ಬಂದು ಏನೇನೋ ಕಿತಾಪತಿ ಆಯ್ತಲ್ಲಿ ಪಾಪ ಅನುಭವಿಸಿದ್ದು ಸ್ಟುವರ್ಟ್ ಬ್ರಾಡ್ 6 ಬಾಲ್ಗೆ 6 ಸಿಕ್ಕಿಸ್ಕೊಂಡಿದ್ದು ಫ್ಲಿಂಟ್ ಆಫ್ ಅಲ್ಲ ಸ್ಟುವರ್ಟ್ ಬ್ರಾಡ್ಗೆ ಕೋಪ ಎಲ್ಲ ಇದ್ದಿದ್ದು ಫ್ಲಿಂಟ್ ಆಫ್ ಮೇಲೆ ಇಟ್ಟಿದ್ದು ಬ್ರಾಡಿಗೆ ಇವತ್ತು ಹಂಗೆ ಆಗಿದ್ದು ಸೀನುಗುರು ಆ ಥರ ಒಂಥರ ರಿಪೀಟ್ ಅಲ್ಲಿ ಕ್ಯಾಚ್ ನೋಡ್ದಂಗೆ ಇತ್ತು ಕೋಪ ಎಲ್ಲ ಇದ್ದಿದ್ದು ಬುಮ್ರಾಗೆ ಜೊತೆಗೆ ಇಂಡಿಯನ್ ಟೀಮ್ ಅವ್ರಿಗೆ ಎಲ್ಲರಿಗೂ ಕೂಡ ಈ ಕಡೆ ಸ್ಯಾಮ್ ಕಾನ್ಸ್ಟೆನ್ಸ್ ಮೇಲೆ ಪಾಪ ದಂಡ ತೆತ್ತಿದ್ದು ಈ ಕಡೆ ಉಸ್ಮಾನ್ ಖ್ವಾಜಾ ಅವರು ಪಾಪ ಅನ್ನಿಸ್ಬಿಡ್ತು ಇವರು ಉಸ್ಮಾನ್ ಖ್ವಾಜಾನ ನೋಡ್ಬಿಟ್ಟು ಅವತ್ತು ಸ್ಟುವರ್ಟ್ ಬ್ರಾಡ್ ಯಾವ ತರ ಪಾಪ ಅಂತ ಅನ್ಸಿತ್ತು ಇವತ್ತು ಉಸ್ಮಾನ್ ಖ್ವಾಜಾ ಅದೇ ತರ ಪಾಪ ಅಂತ ಅನ್ಸ್ಬಿಟ್ರು ಎಲ್ಲರಿಗೂ ಕೂಡ ಪಾಪ ಅಂತ ಖಂಡಿತ ಅನ್ಸಿರ್ತಾರೆ ಟ್ರಿಗರ್ ಮಾಡಿದಿಲ್ಲಿ ಸ್ಯಾಮ್ ಕಾನ್ಸ್ಟೆನ್ಸ್ ಬುಮ್ರಾ ಅವ್ರನ್ನ ಇಲ್ಲಿ ಏನಾಯ್ತು ಗೊತ್ತಾ ಮಗ ಸೀನು ಲಾಸ್ಟ್ ಓವರ್ 3 ಓವರ್ ಆಕ್ಚುಲಿ ಬೌಲಿಂಗ್ ಹಾಕ್ಬೇಕಾಗಿರುತ್ತೆ ಇಂಡಿಯಾದವ್ರು ಇವ್ರು 3 ಓವರ್ ಬ್ಯಾಟಿಂಗ್ ಆಡ್ಬೇಕಾಗಿರುತ್ತೆ ಬಂದ್ಬಿಟ್ಟು ಇಲ್ಲೇ 3 ಓವರ್ ಅಲ್ಲಿ ಡೇ ಎಂಡ್ ಆಗೋಗ್ಬಿಡ್ತಿತ್ತು 3 ಓವರ್ ಬ್ಯಾಟಿಂಗ್ ಆಡೋದಕ್ಕೆ ಇಲ್ಲಿ ಇಂಡಿಯಾಗ ಒಂದು ವಿಕೆಟ್ ಬೇಕಾಗಿತ್ತು ಒಂದು ವಿಕೆಟ್ ಇವತ್ತು ಸಿಕ್ತು ಅಂತಂದ್ರೆ ಗೊತ್ತು ಅವ್ರಿಗೆ ನಾಳೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಒಂದೇ ಒಂದು ವಿಕೆಟ್ ನ ತೆಗ್ದ್ಬಿಟ್ಟು ಅವ್ರನ್ನ ಕುಗ್ಗಿಸ್ತು ಅಂತ ಸಖತ್ತಾಗಿರುತ್ತೆ ಅಂತ ಗೊತ್ತಿತ್ತು ಇಂಡಿಯಾದವರು ವಿಕೆಟ್ ತೆಗೆಯುವಂತ ಇಂಟೆಂಟ್ ಅಲ್ಲೇ ಇದ್ರು 9 ರನ್ಗೆ 1 ವಿಕೆಟ್ ಡೌನ್ ಆಸ್ಟ್ರೇಲಿಯಾ ಡೇ ಎಂಡ್ ಆಗುವಂತ ಟೈಮಲ್ಲಿ ಇದಾಗಿದ್ದು ಹೆಂಗೆ ಟ್ರಿಗರ್ ಮಾಡಿದ್ರ ಮೂಲಕ ಗೊತ್ತಿಲ್ಲ ಇದು ಔಟ್ ಆಗ್ತಿದ್ರು ಔಟ್ ಆಗ್ತಿರ್ಲಿಲ್ವೋ ಸ್ಯಾಮ್ ಕಾನ್ಸ್ಟೆನ್ಸ್ ಟ್ರಿಗರ್ ಮಾಡಿರ್ಲಿಲ್ಲ ಅಂತಂದ್ರೆ ಬುಮ್ರಾ ಹೆವಿಲಿ ಹೈಲಿ ಪಂಪ್ಡ್ ಅಪ್ ಆಗ್ಬಿಟ್ಟು ಉಳಿದಿದೆ 3 ಬಾಲ್ ಲಾಸ್ಟ್ ಓವರ್ ಇರುತ್ತೆ ಡೇ ಎಂಡ್ ಆಗುವಂತ ಲಾಸ್ಟ್ ಓವರ್ 3 ಬಾಲ್ ಬಾಕಿ ಇರುತ್ತೆ ಮಗ 3 ಬಾಲ್ ಸರ್ವೈವ್ ಆದ್ರೆ ಸಾಕಾಗಿರುತ್ತೆ ಅಲ್ಲಿ ಉಸ್ಮಾನ್ ಖ್ವಾಜಾ ಅವರು ಬ್ಯಾಟಿಂಗ್ ಆಡೋದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ ಬುಮ್ರಾ ಅವರು ಆಡಪ್ಪ ಬ್ಯಾಟಿಂಗ್ ನಾನೇ ರೆಡಿ ಇದೀನಿ ನನ್ನ ಬೌಲಿಂಗ್ ಓಡ್ ಬಂದ್ ಹಾಕೋ ಬೌಲರ್ನೇ ರೆಡಿ ಇದೀನಿ ಬ್ಯಾಟರ್ ಆಗಿಬಿಟ್ಟು ನೀನೇ ರೆಡಿ ಇಲ್ವಲ್ಲ ಗುರು ಆಡಪ್ಪ ನೀನು ಅನ್ನೋ ತರ ಆಡು ಅಂತ ಇರ್ತಾರೆ ಬುಮ್ರಾ ಅವರು ಯಾಕಂದ್ರೆ ಬುಮ್ರಾಗೆ ವಿಕೆಟ್ ಬೇಕು ಇಲ್ಲಿ ಡೇ ಏನೋ ಎಂಡ್ ಆಗುತ್ತೆ 3 ಬಾಲ್ ಹಾಕಿದ್ಮೇಲೆ ಬಟ್ ಅವ್ರಿಗೆ ಟೈಮ್ ಕೊಟ್ಟಷ್ಟು ಕೂಡ ಮೊಮೆಂಟಮ್ ಚೇಂಜ್ ಆಗೋದು ಅದಕ್ಕೋಸ್ಕರ ಆಡಪ್ಪ ಅಂತಿದ್ರು ಸೊ ಅದಕ್ಕೆ ಇಲ್ಲಿ ಸ್ಯಾಮ್ ಕಾನ್ಸ್ಟೆನ್ಸ್ ಇದ್ದಿದ್ದು ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಉಸ್ಮಾನ್ ಖ್ವಾಜಾ ಇದ್ದು ಸ್ಟ್ರೈಕರ್ ಎಂಡ್ ಅಲ್ಲಿ ನಾನ್ ಸ್ಟ್ರೈಕರ್ ಎಂಡ್ ಅಂತ ಇಲ್ಲಿ ಇವ್ರು ಹೇಳ್ತಿರೋದು ಉಸ್ಮಾನ್ ಖ್ವಾಜಾಗೆ ಆಡುವಂತ ಬುಮ್ರಾ ಅವ್ರು ಹೇಳ್ತಿರೋದು ಉಸ್ಮಾನ್ ಖ್ವಾಜಾ ಆಡಪ್ಪ ನೀನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಯಾಮ್ ಕಾನ್ಸ್ಟೆನ್ಸ್ ಮಧ್ಯದಲ್ಲಿ ಬಂದ್ಬಿಟ್ಟು ಏನು ನಾವು ಆಡಲ್ಲ ಏನಿವಾಗ ಆ ತರ ಒಂದು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಲ್ಲಿ ಆಯ್ತು ಇವರಿಂದಾನೆ ಸ್ಯಾಮ್ ಕಾನ್ಸ್ಟೆನ್ಸ್ ಇಂದಾನೆ ಈ ಒಂದು ಕಿರಿಕು ಸ್ಟಾರ್ಟ್ ಆಗಿದ್ದು ಇಲ್ಲಿ ಬುಮ್ರಾ ಸ್ಯಾಮ್ ಕಾನ್ಸ್ಟೆನ್ಸ್ ಮಾತಾಡ್ಸೇನೆ ಇಲ್ಲ ಗುರು ಅವ್ರನ್ನೇ ಮಧ್ಯಕ್ಕೆ ಬರ್ತಾರೆ ಮಧ್ಯದಲ್ಲಿ ಕಿರಿಕ್ನ ತೆಗಿತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕೆ ಬರ್ತಾರೆ ಒಂಥರ ಏನೋ ಸ್ವಲ್ಪ ರಫ್ ಆಗಿ ಮಾತಾಡೋದಕ್ಕೆ ಬರ್ತಾರೆ ಬುಮ್ರಾ ಅವರು ಸರಿಯಾಗಿನೇ ಕೊಟ್ಟು ಕಳಿಸಿದರೆ ನಾವು ಯೂಶಲಿ ಬುಮ್ರಾ ಅವ್ರನ್ನ ಈ ತರ ಒಂದು ಸೀನ್ ಮಾಡೋದನ್ನ ನೋಡೋದಿಲ್ಲ ಬುಮ್ರಾ ಅವರು ಜಗಳ ಆಡುವಂಥದ್ದು ಅದು ಎಂಥ ಪೀಕ್ ಕಂಡೀಷನ್ ಬಂತು ಅಂದ್ರೂ ಕೂಡ ಅವ್ರು ಜಗಳ ಆಡೋದನ್ನ ನಾವು ನೋಡೋದೇ ಇಲ್ಲ ಯಾವತ್ತೂ ನೋಡಿಲ್ಲ ಬುಮ್ರಾ ಅವ್ರು ಜಗಳ ಆಡಿತಾರೆ ಕಿರಿಕಗಳಲ್ಲಿ ಇನ್ವಾಲ್ವ್ ಆಗೋದನ್ನೇ ನೋಡಿಲ್ಲ ನಾವು ಅಂತ ಜೆಂಟ್ಲ್ಮನ್ ಬುಮ್ರಾ ಸೊ ಆಸ್ ಎ ಕ್ಯಾಪ್ಟನ್ ಇವಾಗ ಈ ತರ ಮಾಡಿದ್ರೆ ಬಿಡ್ತಾರಾಗಿರೋ ಸುಮ್ಮನೆ ಇದ್ದಾಗಲೇ ಬಿಡಲ್ಲ ಆಸ್ ಎ ಕ್ಯಾಪ್ಟನ್ ಇವಾಗ ಫಸ್ಟ್ ಮ್ಯಾಚ್ ಯಾವ ತರ ತೋರಿಸಿದ್ರು ಅದನ್ನ ತೋರಿಸ್ತಾ ಬಿಡೋದಿಲ್ವಾ ಸೊ ಇವಾಗ ಅದೇ ಯಾರೋ ಒಬ್ರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು ನೆನ್ನೆ ಹೇಳಿದ್ದೆ ವಿರಾಟ್ ಕೊಹ್ಲಿ ಇನ್ 2016 ಯಾವ ತರ ಇದ್ರು ಬುಮ್ರಾ ಇನ್ 2024 ನಾವು ಆ ತರ ನೋಡ್ತಾ ಇದೀವಿ ಅಂತ ಯಾರೋ ಒಬ್ರು ಎಕ್ಸ್ ಕ್ರಿಕೆಟರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು ಅದೇ ತರ ಕಾಣಿಸ್ತಾ ಇದೆ ಇವಾಗ ಬುಮ್ರಾ ಅವ್ರಿಗೆ ಪಂಪ್ಡಪ್ ಆಗಿರೋದನ್ನ ನೋಡ್ತು ಅಂತಂದ್ರೆ ಯಾಕಂದ್ರೆ ಇನ್ನು 3 ಬಾಲ್ ಉಳಿದಿತ್ತು ಇವ್ರ ತರ ಕಿರಿಕ್ನ ತೆಗಿತಾರೆ ಲಾಸ್ಟ್ ಬಾಲ್ ಆಫ್ ದ ಡೇ ಔಟ್ ಆಗಿದ್ದು ಉಸ್ಮಾನ್ ಖ್ವಾಜಾ ಅವರು ಹೆಡ್ಸ್ ಹೊಡ್ಕೊಂಡು ರಾಹುಲ್ ಅವ್ರದ್ದು ಸಖತ್ ಕ್ಯಾಚ್ ಮಾತ್ರ ಸೊ ಅಲ್ಲಿ ಔಟ್ ಆಗ್ತಾ ಇದ್ದಂಗೆನೆ ಅವನ ಅಜ್ಜಿ ಎಲ್ಲರೂ ಹೋಗಿದ್ದು ಯಾರ ಹತ್ರ 11 ಜನ ಇಂಡಿಯನ್ ಪ್ಲೇಯರ್ಸ್ 11 ಜನ ಹೋಗಿದ್ದು ಉಸ್ಮಾನ್ ಖ್ವಾಜಾ ಹತ್ರ ಅಲ್ಲ ಅವ್ರು ಔಟ್ ಆಗಿದ್ದು ಕೇರೆ ಮಾಡ್ತಾ ಇಲ್ಲ ಇವರು ಔಟ್ ಆಗಿದ್ದನ್ನ ತಗೊಂಡು ಬಂದು ಉರ್ಸಕ್ಕೆ ಸ್ಟಾರ್ಟ್ ಮಾಡಿದಲ್ಲಿ ಸ್ಯಾಮ್ ಕಾನ್ಸ್ಟೆನ್ಸ್ ಹತ್ರ ಕಿರ್ಚಾಡ್ಕೊಂಡು ಕೂಗಾಡಿದ್ದು ಸ್ಯಾಮ್ ಕಾನ್ಸ್ಟೆನ್ಸ್ ಮುಖ ಕೆಳಗಡೆ ಮಾಡ್ಕೊಂಡು ಹೋಗಿದ್ದು ಡ್ರೆಸ್ಸಿಂಗ್ ರೂಮ್ಗೆ ಅವನ ಅಜ್ಜಿ ಇದಕ್ಕಿಂತ ಒಂದು ಡೇ ಬೇಕಾಗಿರೋ ಈ ಮ್ಯಾಚ್ ಏನೇ ಆಗ್ಬೋದು ಈ ಮ್ಯಾಚ್ ಅವರೇ ಗೆಲ್ಬೋದು ನಾವೇ ಗೆಲ್ಬೋದು ಅಥವಾ ಡ್ರಾ ಆಗ್ಬೋದು ಏನೇ ಆಗ್ಬೋದು ಬಟ್ ಈ ತರ ಒಂದು ಇವೆಂಟ್ ಆಗಿತ್ತು ಗುರು ಈ ತರ ಇಂಡಿಯನ್ಸ್ 11 ಅಗೇನ್ಸ್ಟ್ ಸಿಂಗಲ್ ಬಾಯ್ ನಿಂತ್ಕೊಂಡ್ರು ಉರ್ಸಿತ್ಗೆ ಅನ್ನೋಂಥದ್ದು ಹಿಸ್ಟ್ರಿ ಬರೀತಾರೆ ಅಲ್ಲ ಮಗ ಫಸ್ಟ್ ಆಫ್ ಆಲ್ ಇಲ್ಲಿ ಸೀನ್ ಏನು
ಇಲ್ಲಿ ಬುಮ್ರಾ ಹೇಳ್ತಿರೋದು ಆಡು ಅಂತ, ಉಸ್ಮಾನ್ ಖ್ವಾಜಾಗೆ ಆಡು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ, ಬೇರೆ ಏನು ಬೈತಾ ಇಲ್ಲ, ಬೇರೆ ಏನು. ಅಲ್ಲಿ ಫ್ರಸ್ಟ್ರೇಟ್ ಆಗಿರೋದು ಬುಮ್ರಾ ಅವರು. ನಾನು ಅಲ್ಲಿವರೆಗೂ ಹೋಗ್ಬಿಟ್ಟು ನಿಂತ್ಕೊಂಡು ಓಡ್ ಬಂದು ಬೌಲಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ, ನೀನು ಟುಕು ಆಡ್ತೀನಿ, ನಿಂತ್ಕೊಂಡು ಬ್ಯಾಟಿಂಗ್ ಆಡಕ್ಕೆ ಏನಪ್ಪ ನಿನಗೆ ರೋದ್ನೆ ಅನ್ನೋ ಥರ ಅವ್ರು ಹೇಳಿದ್ದದನ್ನ. ಆಡಬೇಕಾಗಿರೋದು ಉಸ್ಮಾನ್ ಖ್ವಾಜಾ ಅವರು, ಅರ್ಲಿ ಅವ್ನು ರೆಡಿ ಆಗಬೇಕಾಗಿರೋದು ಉಸ್ಮಾನ್ ಖ್ವಾಜಾ ಅವರು. ಬುಮ್ರಾ ಅವ್ರು ಹೋಗ್ಬಿಟ್ಟು ಅಲ್ಲಿ ಬೌಲಿಂಗ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಅಲ್ಲಿಂದ ಹೇಳ್ತಾ ಇದ್ದಾರೆ, ಇಲ್ಲಿ ಬೌಲಿಂಗ್ ಆಗ್ಬಿಟ್ಟು ಓಡ್ ಬಂದು ಬೌಲಿಂಗ್ ಆಗ್ಬಿಟ್ಟು ಮತ್ತೆ ಅಲ್ಲಿ ಹೋಗೋರ್ಗು ಅವ್ರಿಗೆ ಟೈಮ್ ಇದೆ ರಿಕವರ್ ಆಗ್ಬಿಟ್ಟು ರೆಡಿ ಆಗೋದಕ್ಕೆ. ಬುಮ್ರಾಗೆ ಟೈಮ್ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದ್ರೆ. ಇವ್ರು ರೆಡಿ ಆಗಿಲ್ಲದೆ ಇರೋದನ್ನ ಅವ್ರಿಗೆ ಹೇಳ್ತಾ ಇರೋದಕ್ಕೂ, ಇಲ್ಲಿ ಸ್ಯಾಮ್ ಕಾನ್ಸಸ್ ಮೊದಲು ಬಂದ್ಬಿಟ್ಟು ಇಂಟರ್ಪ್ರಿಟ್ ಮಾಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸ್ಯಾಮ್ ಕಾನ್ಸಸ್ ಮಾತಾಡುವಂಥ ಅಗತ್ಯತೆನೇ ಇಲ್ಲ ಅಲ್ಲಿ. ಇನ್ನು ಖ್ವಾಜಾ ಅವ್ರು ಸ್ವಲ್ಪ ಮಾತಾಡಿತ್ತು ಅಂದ್ರೆ ಅದು ಸ್ವಲ್ಪ ಅರ್ಥ ಇರೋದು. ಇದು ಸ್ಯಾಮ್ ಕಾನ್ಸಸ್ ಬಂದ್ಬಿಟ್ಟು ಮಾತಾಡೋದ್ರಲ್ಲಿ ಮೊದಲೇ ಅರ್ಥನೇ ಇಲ್ಲ. ಇವಾಗ ನಮಗೆ ಅನ್ನಿಸ್ತಿದೆ ವಿರಾಟ್ ಕೊಹ್ಲಿ ಏನು ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ, ಆ ಡಿಕ್ಕಿ ಹೊಡೆದ್ರು ಅದೇನೇನೋ ಮಾಡಿದ್ರಲ್ಲ, ಇವಾಗ ಅವೆಲ್ಲ ಸರಿ ಅಂತ ಖಂಡಿತ ಅನಿಸ್ತಾನೆ ಇದೆ. ನೋಡಿ, ಈ ಕಡೆ ಆಸ್ಟ್ರೇಲಿಯನ್ ಕ್ರಿಕೆಟರ್ಸು, ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ಸ್ ಇದರಲ್ಲಿ ಯಾರು ಕೂಡ ಈ ಥರ ಮೂಮೆಂಟ್ಸ್ಗಳನ್ನ ಮಾಡ್ತಾ ಇಲ್ಲ. ಈ ಪ್ಲೇಯರು ಸ್ಯಾಮ್ ಕಾನ್ಸಸ್ 19 ವರ್ಷದ ಹುಡುಗ, ಡೆಬ್ಯೂ ಮ್ಯಾಚು, ಸೆಕೆಂಡ್ ಮ್ಯಾಚು ಇದಾಗ್ತಾ ಇರೋವಂಥದ್ದು. ಸೊ ಈ ಮ್ಯಾಚಲ್ಲೇ ಈ ಥರ ಒಂದು ಆ್ಯಟಿಟ್ಯೂಡು ಬೇಕಾ? ಅದು ಸೀನಿಯರ್ ಪ್ಲೇಯರ್ಸ್ಗಳನ್ನ ಎದುರಾಕೊಳ್ಳುವಂಥ ಆ್ಯಟಿಟ್ಯೂಡ್ ಬೇಕಾ? ಬುಮ್ರಾ ಗೊತ್ತಿರೋದೇನೆ, ಬುಮ್ರಾ ಯಾರದನ್ನು ಕಿರಿಕ್ ತೆಗಿಯೋ ಅಂತವ್ರಲ್ಲ. ಇನ್ನು ವಿರಾಟ್ ಕೊಹ್ಲಿ ಕಿರಿಕ್ ತೆಗೆದ್ರು ಅದು ಬಿಡಿ, ಅದು ಇವಾಗೆಲ್ಲ ಕರೆಕ್ಟ್ ಅಂತ ಅನ್ನಿಸ್ತಿದೆ. ಏನೋ ಗೊತ್ತಿಲ್ಲ ಗುರು, ವಿರಾಟ್ ಕೊಹ್ಲಿ ಇವ್ರ ಮಕ ನೋಡ್ಬಿಟ್ಟು ಏನು ಅನಿಸ್ತೋ ಗೊತ್ತಿಲ್ಲ. ಈ ನನ್ನ ಮಗನ ಹತ್ರ ಯಾರತ್ರನೂ ಕಿರಿಕ್ ತೆಗಿಯಲ್ಲ ವಿರಾಟ್ ಕೊಹ್ಲಿ, ಯಾರತ್ರ ತೆಗ್ದಿಲ್ಲ ಈ ಸೀರೀಸಲ್ಲಿ. ಇವ್ರ ಹತ್ರ ತೆಗಿಬೇಕು ಅಂತ ಅನ್ನಿಸ್ತಿದೆ. ಇವ್ನ ಮಕ ನೋಡಿದ್ರೆ ಯಾಕೋ ನನಗೆ ಭಾಳ ಚಾಲಾಕ್ ನನ್ನ ಮಗೊಂಥರ ಕಾಣಿಸ್ತಾ ಇದೆ. ಇವನನ್ನು ಕಿರಿಕ್ ತೆಗಿಲೇಬೇಕು ಅನ್ನೋ ಥರ ಕಾಣಿಸ್ತಿದೆ ಲಾಸ್ಟ್ ಮ್ಯಾಚ್, ಅದಕ್ಕೋಸ್ಕರ ಥರ ಕಾಣಿಸ್ತಿದೆ. ಸೊ ಅದು ಒಂಥರ ಡಿಸರ್ವಿಂಗ್ ಅಂತಲೇ ಹೇಳ್ತೀನಿ. ಇವಾಗ ಸದ್ಯದ ಮಟ್ಟಿಗೆ ಇದೆಲ್ಲ ನೋಡ್ತಾನೆ, ಮೂಮೆಂಟ್ಸ್ಗಳೆಲ್ಲ ಇವ್ರದ್ದು ನೋಡ್ತು ಅಂತಂದರೆ, ಇವರು ಯಾಕೋ ಅದೇನೋ ಗೊತ್ತಿಲ್ಲ ಗುರು, ಅಟೆನ್ಷನ್ ಗಿಟ್ಟಿಸ್ಕೊಳ್ಳೋದಕ್ಕೆ ಈ ಥರ ಮಾಡ್ತಾ ಇದ್ರು. ಅದೇನು ಚೂಳು ಅದೇನು ಅಂತ ಗೊತ್ತಿಲ್ಲ. ಸ್ಯಾಮ್ ಕಾನ್ಸ್ಟಾಸಿಗೆ ಎಲ್ಲಾದ್ರೂ ಇಂಟರ್ಪ್ರಿಟ್ ಮಾಡೋದು, ಆಮೇಲೆ ಇಲ್ಲಿ SSP ಜೈಸ್ವಾಲ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಂಥದ್ದು, ಮತ್ತೆ ಸುಮ್ಮನೆ ಕಿರಿಕಗಳನ್ನ ತೆಗಿಯೋವಂಥದ್ದು, ಒಟ್ಟಲ್ಲಿ ಆ ಒಂದು ಸ್ಲೆಡ್ಜ್ ಮಾಡೋವಂಥದ್ದು, ಅದು ಇದೆಲ್ಲ ಏನೋ ಫಸ್ಟ್ ಏನು ಸ್ಲೆಡ್ಜಿಂಗ್, ಬದನೇಕಾಯಿ ಸ್ಲೆಡ್ಜಿಂಗ್ ಅದು. ಇವತ್ತು ಉರ್ಸೋದ್ರು ನೋಡಿ ಎಲ್ಲರೂ 11 against ಸಿಂಗಲ್ ಬಾಯ್, ಇದು ಸ್ಲೆಡ್ಜಿಂಗ್. ಅವನ ಅಜ್ಜಿ ತಲೆ ತೆಗೆಸ್ಕೊಂಡು ಹೋದ್ರೆ ನೋಡಿ ಡ್ರೆಸ್ಸಿಂಗ್ ರೂಮಿಗೆ, ಇದು ಅವನ ಅಜ್ಜಿ ಸ್ಲೆಡ್ಜಿಂಗು. ನಾವೇನೋ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ವಿ ಸ್ಯಾಮ್ ಕಾನ್ಸ್ಟೆನ್ಸ್ನ, ಅನ್ಕೊಂಡಿದ್ವಿ. ಆ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ಅವರು ಬ್ಯಾಟಿಂಗ್ ಆಡ್ತಿದ್ದಂಥ ಟೈಮಲ್ಲಿ ವಿರಾಟ್ ಕೊಹ್ಲಿ ಏನೋ ಸ್ವಲ್ಪ ಒಂದು ಡಿಕ್ಕಿ ಹೊಡೆದಂಥ ಟೈಮಲ್ಲಿ, ಅವಾಗ ಇಲ್ಲ ಅವರು ಏನಕ್ಕೆ ಹೋಗ್ಬೇಕಾಗಿದ್ದು, ವಿರಾಟ್ ಕೊಹ್ಲಿಗೆ ಬೇಕಿತ್ತು ಇದೆಲ್ಲ. ಅವ್ರು ನೋಡ್ರೆ ಫ್ಯಾನ್ ಅಂತಾರೆ, ಇವ್ರು ನೋಡ್ರೆ ಹಿಂಗೆ ಮಾಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ. ಆಮೇಲೆ ಅವ್ರು ತೋರಿಸ್ತಂಥ ಆ್ಯಟಿಟ್ಯೂಡ್ ವಿರಾಟ್ ಕೊಹ್ಲಿ ಔಟ್ ಆದಂಥ ಟೈಮಲ್ಲಿ ನಮ್ಮ ಕಡೆಯಿಂದನೂ ಬಂತು ಬಿಡಿ, ನಮ್ಮ ಕಡೆಯಿಂದ ವಾಪಸ್ ರಿವರ್ಸ್ ಕೊಟ್ಟಿದ್ದೀವಿ, ನಾವೇನು ಯಾವುದು ಇಟ್ಕೊಳ್ಳೋದಿಲ್ಲ, ವಾಪಸ್ ಕೊಡ್ತಾ ಇರ್ತೀವಿ, ಟಕ ನಂಗೆ ಕೊಡ್ತಾ ಇರ್ತೀವಿ. ಇವತ್ತೇ ಕೊಟ್ವಲ್ಲ, 3 ಬಾಲಿಗೆ ವಾಪಸ್ ಕೊಟ್ಟಿದ್ದೀವಿ, 2 ಬಾಲಿಗೆ ವಾಪಸ್ ಕೊಟ್ಟಿದ್ದೀವಿ. ಸ್ಯಾಮ್ ಕಾನ್ಸಸ್ ಕಿರಿಕ್ ತೆಗೆದ್ರು, 2 ಬಾಲಿಗೆ ಉರ್ಕೊಂಡು ಹೋಗಪ್ಪ ನೀನು ಚಿರಾ, ಹೋಗಮ್ಮ ನೀನು ಅನ್ನೋ ಕಳಿಸಿದ್ರು. ನಾಳೆ ಇನ್ನೊಂದು ಚಾಲೆಂಜು, ನಾಳೆ ಅವ್ರು ಔಟ್ ಆಗಲಿ, ಅವ್ರ ಅಜ್ಜಿ ಇನ್ನೂ ಉರಿಸ್ತಾರೆ. ಅದು ಏನೋ ಬಂದ ತಕ್ಷಣ ಔಟ್ ಆಗಿಬಿಡ್ಲಿ, ಅವ್ರ ಅಜ್ಜಿ ಊರು ಬ್ಲಾಸ್ಟ್ ಮಾಡಿಬಿಡ್ತಾರೆ. ಇವತ್ತೇ ಬ್ಲಾಸ್ಟ್ ಆಗಿ ಹೋಗಿದ್ದಾರೆ, ಇನ್ನು ನಾಳೆ ಏನಾದರೂ ಬೇಗ ಔಟ್ ಆಗೋಗ್ಬಿಟ್ರು ಅಂತಂದರೆ ಊರು ಬಗಾಲಾಗೋಗ್ಬಿಡುತ್ತೆ ಅವ್ರದ್ದು. ನೋಡೋಣ. ನನ್ನ ಪ್ರಕಾರ ಈ ಮ್ಯಾಚು ಬುಮ್ರಾ ಅವರು ಹೈ ಆನ್ ಪಂಪ್ಡ್ ಅಪ್ ಆಗಿದ್ದಾರೆ. ಫಸ್ಟ್ ಮ್ಯಾಚ್ ಥರ ಅಲ್ಲ ಇದು. ಫಸ್ಟ್ ಮ್ಯಾಚು ಆರೆಂಜಿಗೆ ಪಂಪ್ಡ್ ಅಪ್ ಆಗಿಲ್ಲ, ಬಟ್ ಆದರೂ ಕೂಡ ಆ ಥರ ಪ್ರದರ್ಶನ ಬಂತು. ಈ ಮ್ಯಾಚು ಹೆವಿಲಿ ಪಂಪ್ಡ್ ಅಪ್ ಆಗಿದ್ದಾರೆ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಸ್ಯಾಮ್ ಕಾನ್ಸ್ಟೆನ್ಸ್ನ ಒಂಥರ ಎಂಟೈರ್ ಟೀಮ್ನೇ ಎದುರಾಕೊಂಡಿದೆ ಇವಾಗ. ಎಂಟೈರ್ ಟೀಮು ಕಂಪ್ಲೀಟ್ 11 ಜನನೂ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡಿದ್ದು. ಅವನ ಅಜ್ಜಿ ರೇರ್ ಸೀನ್ಸ್ ಗುರು, 11 ಜನ ಹೋಗ್ಬಿಟ್ಟು ಅವ್ರ ಮುಂದೆಗಡೆ ನಿಂತ್ಕೊಂಡು ಉರ್ಸೋಂಥದ್ದು ಇದೆಯಲ್ಲ, ಇದು ಕ್ರಿಕೆಟಲ್ಲೇ ರೇರ್ ಸೀನ್ಸು, ಎಲ್ಲೂ ಕೂಡ ನೋಡೋದಿಲ್ಲ. ನಿಮಗೇನು ಅನ್ನಿಸ್ತು ಈ ಒಂದು ಇನ್ಸಿಡೆಂಟು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಒಂಥರ ಇದು ಅದೇ ಹೇಳಿದ್ನಲ್ಲ, ರೇರ್ ಸೀನ್ಸು, ಅವಾಗ ನೋಡೋಕ್ಕೆ ಸಿಗೋದಿಲ್ಲ. ಇದು ಒಬ್ಬ ಕ್ರಿಕೆಟರು, ಜೂನಿಯರ್ ಕ್ರಿಕೆಟರು ಈ ಥರ ಇಂಡಿಯನ್ಸ್ನ ಸೀನಿಯರ್ ಪ್ಲೇಯರ್ಸ್ಗಳನ್ನ ಎದುರಾಕೊಳ್ಳೋದಕ್ಕೆ ಬಂದು ಅವರೇ ಬ್ಯಾಕ್ ಫೈರ್ ಮಾಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಇಲ್ಲಿ ಮಾರ್ಜಿನೇ ಇಲ್ಲ ಗುರು. ಚಿಕ್ಕ ಹುಡುಗ ಆದ್ರೂ ದೊಡ್ಡ ಹುಡುಗ ಆದ್ರೂ ಈ ಥರ ಮಾಡ್ತಾರೆ ಅಂತಂದರೆ, ಏನೋ ಒಂದು ಮ್ಯಾಚಲ್ಲಿ ಒಂದು ಸಲ ಏನಾದ್ರು ಆಯಿತು ಅಂತ ಅಂದರೆ, ಏನೋ ಬಿಡುಗರು ಹೊಸ ಹುಡುಗ ಏನೋ ಮಾಡ್ಬಿಟ್ಟಿದ್ದಾನೆ ಅನ್ನೋ ಥರ ಅನ್ಕೊಬೋದಾಗಿತ್ತು. ಇಲ್ಲ ಅವನಿಗೆ ಸ್ವಲ್ಪ ಏನೋ ಗೊತ್ತಾಗ್ತಾ ಇಲ್ಲ, ಬುದ್ಧವಾದ ಹೇಳಬೇಕು ಅನ್ನೋ ಥರ ಅನ್ಕೊಬೋದಾಗಿತ್ತು. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಅದೇ ಥರ ರೀಸನ್ ಕೂಡ ಕೊಟ್ಟಿದ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ. ಇಲ್ಲ ಹೊಸ ಹುಡುಗ ಅಲ್ವಾ, ಗೊತ್ತಾಗ್ತಿಲ್ಲ, ಸ್ವಲ್ಪ ಬುದ್ಧವಾದ ಹೇಳ್ತೀವಿ ಅನ್ನೋ ಥರ ಹೇಳಿದರು. ಬಟ್ ಇದಕ್ಕೇನು ಹೇಳ್ತಾರೆ, ಇದಕ್ಕೂ ಕೂಡ ಅದೇ ಥರ ಬಂದು ಹೇಳ್ತಾರೆ ಪ್ಯಾಟ್ ಕಮಿನ್ಸ್ ಅವರು, ಇಲ್ಲ ಬುದ್ಧವಾದ ಹೇಳ್ತೀವಿ ಇವ್ರಿಗೆ ಅಂತ, ಬುದ್ಧವಂತರು ಮಾಡ್ತೀವಿ ಅಂತ ಹೇಳ್ತಾರ. ಸೊ ಇದಕ್ಕೆಲ್ಲ ರೀಸನ್ ಕೊಡೋ ಹಾಗಿಲ್ಲ ಪ್ಯಾಟ್ ಕಮಿನ್ಸ್ ಅವರು. ಸೊ ಆ್ಯಟಿಟ್ಯೂಡ್ ತೋರಿಸುತ್ತೆ ಅಷ್ಟೇ, ಆ ಪ್ಲೇಯರ್ನ ಆ್ಯಟಿಟ್ಯೂಡ್ ಯಾವ ಥರ ಇದೆ ಅನ್ನೋದನ್ನು ತೋರಿಸುತ್ತೆ ಅಷ್ಟೇ ಎದ್ದಿದ್ದು. ನೋಡೋಣ. ನಾಳೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ನಾನು ವೆಯ್ಟ್ ಮಾಡ್ತಿದ್ದೀನಿ. ಬುಮ್ರಾ ಅವರೇ ಏನಾದರೂ ವಿಕೆಟ್ ಎತ್ತಬೇಕು ಅವ್ರ ಅಜ್ಜಿ ಸ್ಯಾಮ್ ಕಾನ್ಸ್ಟಾಸ್ದು. ಅವನ ಅಜ್ಜಿ ಕಳ್ಳದೋದ್ರು ಅಂತ ಅನ್ಕೊಳ್ಳಿ ಇಂಡಿಯನ್ ಫ್ಯಾನ್ಸ್ಗಳೆಲ್ಲ. ನೋಡೋಣ, ಆ ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಳೆ ಯಾವ ರೇಂಜಿಗೆ ಉರಿಸ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನು ಅನ್ಸು ಈ ಇನ್ಸಿಡೆಂಟ್ ಅಂತ.